ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್ 2019ರಲ್ಲಿ ಕ್ಯಾಶ್ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಆ ಗೋಲ್ಡ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಪೆಟ್ರೋಲ್ ಬ್ಯಾಂಕಲ್ಲಿ ಇಟ್ಟಿರೋದು ಆಯಮ್ಮನೆ ಬರ್ಕೊಟ್ಟಿದ್ದಾಳೆ ಖುದ್ದಾಗಿ. ಎಷ್ಟು ಶಾರ್ಟೇಜ್ ಬಂದಿತ್ತು? 1,19,19,00,000 ಏನು ಸರ್. ಯಾರು ಕಲ್ಯಾಣಿ ಯಾರು ಸರ್? ಬ್ರಾಂಚ್ ಮ್ಯಾನೇಜರ್. ಆ ಟೈಮಲ್ಲಿ 2019ರಲ್ಲಿ ಬ್ರಾಂಚ್ ಮ್ಯಾನೇಜರ್ ಬ್ಯಾಂಕಲ್ಲಿ ಅಮೌಂಟ್ ಶಾರ್ಟೇಜ್ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದಿದ್ದು ಗೋಲ್ಡ್ನೆಲ್ಲ ತಗೊಂಡೋಗಿ ಪೆಟ್ರೋಲ್ ಬ್ಯಾಂಕಲ್ಲಿ ಇಟ್ಟು ದುಡ್ಡು ತಂದಿದ್ದಾರೆ ಅಂತ ಹೇಳ್ತಿದ್ರು. ಹೌದು, ಅದು ಆಯಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ ಸರ್, ಎಲ್ಲ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಓಕೆ, ಅದಾದ್ಮೇಲೆ ಕಲ್ಯಾಣಿ ಅವ್ರು ಹೋದ್ಮೇಲೆ ಆಗಿರೋಂಥ ಇನ್ಸಿಡೆಂಟ್ಸ್ಗೆಲ್ಲ ಅದು ಮ್ಯಾನೇಜರ್ ಇದ್ರಲ್ಲ ಸರ್, ಬ್ರಾಂಚ್ ಮ್ಯಾನೇಜರ್ ಇದ್ರಲ್ಲ ಅವ್ರು ಕೊಲ್ಲೂರು ಸಂದೀಪ್ ಅಂತ, ಅವ್ರನ್ನ ಕೇಳ್ಬೇಕು ಸರ್. ಅದು ಇವರು ಪ್ರಶಾಂತ್ ಸಾರ್ ಇದ್ದಾಗ ಎಲ್ಲ ಚೆಕ್ ಮಾಡಿಸಿದ್ರು 21ಕ್ಕೆ. ಆವಾಗ ಒರಿಜಿನಲ್ ಗೋಲ್ಡ್ ಇತ್ತು. 22ಕ್ಕೆ ಬಂದು ಹೆಡ್ ಆಫೀಸ್ ಅವರು ಚಾರ್ಜ್ ತಗೊಂಡ್ರು. 22ಕ್ಕೆ ಗೋಲ್ಡ್ ಇಲ್ಲ ಅಲ್ಲಿ. ಏನಾಯ್ತು ಸರ್ ಗೋಲ್ಡ್ ಎಲ್ಲ? ಸರ್ ಪೆಟ್ರೋಲ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ನನಗೆ ಚಾರ್ಜ್ ಶೀಟ್ ಕೊಟ್ಟರು ಬ್ರ್ಯಾಂಚಿಂದ ಮ್ಯಾನೇಜ್ಮೆಂಟ್ ಎನ್ಕ್ವೈರಿಯಲ್ಲಿ ಕೊಟ್ಟಿರೋವಾಗ ನನಗೆ ಚಾರ್ಜ್ ಶೀಟಲ್ಲಿ 2 kg 50 ಗ್ರಾಮದ್ದು ಬಂತು. ಅದರಲ್ಲಿ ನೋಡಿದ್ರೆ ಏನಾಯ್ತು ಅಂದರೆ ಕರೆಕ್ಷನ್ ಮಾಡಿದ್ರು ಡೇಟ್ನ. ಆ ಡೇಟ್ ನೋಡಿದ್ರೆ 25/10/23. ಅದರಲ್ಲಿ ನಾವು ಇಲ್ಲವೇ ಇಲ್ಲ. 19ನೇ ತಾರೀಕಿಂದನೇ ನಾನು ಸಿಕ್ ಲೀವ್. ಆಮೇಲೆ ನನಗೆ ಎನ್ಕ್ವೈರಿ ನಡೆಯೋ ಟೈಮಲ್ಲಿ ಎಲ್ಲ ತೆಗೆಸಿದೆ. ಆವಾಗ ಎಲ್ಲ ಇವರೇ ಮಾಡಿಸಿರೋದಂತ ಎನ್ಕ್ವೈರಿ ಆಫೀಸರ್ಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಕಂಪ್ಲೇಂಟ್ ಸಮೇತ ನಿಮಗೆ ಕೊಡ್ತಾ ಇದ್ದೀನಿ ಸರ್. ನಾನು ಎಲ್ಲ ಕಂಪ್ಲೇಂಟ್ ಇದೆ.